ಸಂಸತ್ತಿನಲ್ಲಿ ನಿರ್ಧಾರ ಮಾಡಲಾಗುತ್ತೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಆದೇಶ. ಸಿಡಬ್ಲ್ಯೂಎಂಎ ಆದೇಶ ಬೆನ್ನಲ್ಲೇ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯುವಂತಹ ಸಭೆ ಇದು. ಮಂಡ್ಯ ಜನಪ್ರತಿನಿಧಿಗಳ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೋಡಿ, ಈಗಾಗಲೇ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಎನ್ನುವಂಥದ್ದು ಸಿಡಬ್ಲ್ಯೂಎಂಎ ಆದೇಶ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಪ್ರಾಧಿಕಾರ ಏನು ಆದೇಶವನ್ನ ಕೊಟ್ಟಿದೆ, ಇದರ ವಿರುದ್ಧ ಈಗಾಗಲೇ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಬಹುದು. ಆ ನಿಟ್ಟಿನಲ್ಲೂ ಕೂಡ ಈ ಸರ್ವಪಕ್ಷ ಸಭೆಯಲ್ಲಿ ಏನ್ ನಿರ್ಧಾರ ಆಗತ್ತೆ, ಏನಾಗಬಹುದು ಎನ್ನುವಂಥದ್ದು ಕೂಡ ಬಹಳ ನಿರೀಕ್ಷೆ ಇರುವಂತದ್ದು. ಭಾನುವಾರ ಮಧ್ಯಾಹ್ನ 11 ಗಂಟೆಗೆ ಈ ಸಭೆಯನ್ನ ಕರೆದಿದ್ದಾರೆ. ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಮಂಡ್ಯ ಭಾಗದ ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ನೆಕ್ಸ್ಟ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ, ಸೊ ಕೇಂದ್ರ ಸರ್ಕಾರದಲ್ಲಿ ಯಾವ್ದಾದ್ರೂ ಒಂದು ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಅವ್ರ ಮೇಲೆ ಪ್ರೆಷರ್ ಹಾಕಬಹುದಾ ಅಂತ ಎಲ್ಲ ಪಕ್ಷದವರು ಕೂಡ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಸಂಸದರು ಇಲ್ಲಿಂದಾನೇ ಹೋಗಿದ್ರಲ್ವಾ, ಕರ್ನಾಟಕದಿಂದಾನೇ ಹೋಗಿದ್ದಾರೆ. ಸೊ ಅವ್ರು ಯಾವ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ದೆಹಲಿ ಹೋದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಎಲ್ಲ ಸಂಸದರನ್ನು ಕೂಡ ಕರೆಸಿಬಿಟ್ಟು ಮಾತನಾಡಿದ್ದಾರೆ. ಇದರ ಬಗ್ಗೆ ಹಿರಿಯ ವಕೀಲರು ಇರಬಹುದು, ಈ ಜಲಸಂಪನ್ಮೂಲ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ, ಅವರೆಲ್ಲರ ಜೊತೆ ಕೂಡ ಮಾತನಾಡಿದ್ದಾರೆ. ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಸರಿಯಾದಂತಹ ಒಂದು ವಾದ ಮಾಡುವಲ್ಲಿ ಎಲ್ಲೋ ಒಂದ್ ಕಡೆ ಕರ್ನಾಟಕ ಸರ್ಕಾರ ಹೌದು ಹಿನ್ನಡೆ ಆಯ್ತಾ ಅಂತ. ಹಲೋ ಹೇಳಿ ಸರ್, ಮಾತಾಡಿ ಸರ್. ನಮಸ್ತೆ. ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ಬೇರೆದಕ್ಕೆಲ್ಲ ನ್ಯಾಯಾಲಯದಲ್ಲಿ ಒಳ್ಳೊಳ್ಳೆ ಲಾಯರ್ಗಳನ್ನಿಟ್ಟು ಒಂದೇ ರಾತ್ರಿಲಿ ಇವರು ಇದನ್ನ ತಗೊಳ್ತಾರೆ, ಏನು ಒಳ್ಳೆ ರೀತಿಲಿ ಸಜೆಷನ್ ತಗೊಂಡು ಇಮಿಡಿಯೇಟ್ಲಿ ಇವ್ರಿಗೆ ಬೇಲ್ ಸಿಗುತ್ತೆ ಎಲ್ಲದಕ್ಕೆ. ಕರ್ನಾಟಕದಲ್ಲಿ ಕಾವೇರಿ ನೀರಿಗೋಸ್ಕರ ಆ ತರ ಯಾಕೆ ವಾದ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಫಸ್ಟ್ ನಮಗೆ ಎಷ್ಟಿದೆ ನೀರು, ಅವ್ರಿಗೆ ಎಷ್ಟಿದೆ, ಇದೆಲ್ಲ ಅವ್ರಿಗೆಲ್ಲ ಕಾಣೋದಿಲ್ವಾ? ಅದ್ರ ಬಗ್ಗೆ ಸರಿಯಾದ ವಾದ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ರಿಪಬ್ಲಿಕ್ ಮದನ್ ಕರೆ ಮಾಡಿದ್ದಾರೆ. ಮದನ್ ಅವರೇ ನಮಸ್ತೆ. ಮದನ್ ಅವರೇ ನಮಸ್ತೆ. ಐ ಥಿಂಕ್ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಅನ್ನುವಂಥದ್ದು ಈಗ ಪ್ರತಿಯೊಬ್ಬರ ವಾದ. ಆದ್ರೆ ಅದೇ ವಾದವನ್ನ ಎಲ್ಲಿ ಮಂಡಿಸಬೇಕಾಗಿತ್ತು, ಸಿಡಬ್ಲ್ಯೂಆರ್ಸಿ ಮುಂದೆ ಆ ವಾದವನ್ನ ಮಂಡಿಸೋದಾಗಿರ್ಬೋದು ಅಥವಾ ಸಿಡಬ್ಲ್ಯೂಎಂಎ ಮುಂದೆ ತಮ್ಮ ವಾದವನ್ನ ಮಂಡಿಸುವಲ್ಲಿ ಸರ್ಕಾರ ಹಾಗಾದ್ರೆ ಪ್ರತಿ ಬಾರಿಯೂ ಕೂಡ ಎಡವುತ್ತಾ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕಿರೋದು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ನಾವು ನೀರನ್ನ ಹರಿಸುವಂತ ಪರಿಸ್ಥಿತಿ ಉದ್ಭವ ಆಗುತ್ತೆ. ಈ ಪರಿಸ್ಥಿತಿ ಈ ಹಿಂದೆ ಅಂದ್ರೆ 2023ರಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಂಥದ್ದೇ ಆದೇಶ ಬಂತು. ಆಗ್ಲೂ ಕೂಡ ಬಹಳ ತೊಂದರೆ ಆಯಿತು. ಆದ್ರೂ ನೀರು ಹರಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದ್ರೆ ಈ ಬಾರಿ ಆ ರೀತಿ ಆಗೋದಕ್ಕೆ ಬಿಡಲ್ಲ ಅನ್ನುವಂಥದ್ದು ಈಗ ಸಂಘಟನೆಗಳು ಹೇಳ್ತಾ ಇರೋದು. ಮತ್ತೊಬ್ಬ ಕಾಲರ್ ಇದ್ದಾರೆ ತುಮಕೂರಿನಿಂದ, ನಾಗರಾಜ್ ಕರೆ ಮಾಡಿದ್ದಾರೆ. ನಾಗರಾಜ್ ಅವರೇ ನಮಸ್ತೆ. ಏನ್ ಹೇಳ್ತೀರಿ? ಸರ್ಕಾರ ಎಡವುತ್ತಾ ಇದೆಯಾ ಅಥವಾ ನಮ್ಮ ಬಗ್ಗೆ ಕರುಣೆ ತೋರಿಸುವಲ್ಲಿ ನಾವು ಆರಿಸಿ ಕಳುಹಿಸಿದಂತ ಜನಪ್ರತಿನಿಧಿಗಳು ಎಡವುತ್ತಾ ಇದ್ದಾರಾ? ಯಾರಿಲ್ಲಿ ಕಾಳಜಿ ತೋರಬೇಕಾಗಿತ್ತು? ಏನ್ ಮಾಡಬಹುದು? ಮೇಡಮ್, ಇದಕ್ಕೆ ಏನಿಲ್ಲ, ಸರ್ಕಾರ ಅದು ಮಾಮೂಲಿ ಅದ್ ಸರ್ಕಾರ ಎಲ್ಲ ಎಡವಾಗಿದೆ, ಯಾವತ್ತೇ ಎಡವಾಗಿದೆ. ಅದು ಸರ್ಕಾರಕ್ಕೆ ಏನು ಆಗ್ತಾ ಇಲ್ಲ ಇದು. ಇವರು ಅಲ್ಲ ಮೇಡಮ್, ಇಷ್ಟೆಲ್ಲ ನೀರಿನ ಸಲ ತೊಂದರೆ ಇರ್ಬೇಕಾದ್ರೆ ಅಲ್ಲಿ ಇವ್ರು ಲಾಯರ್ಗಳು ಅಡ್ವೊಕೇಟ್ಗಳು ಏನ್ ಮಾಡ್ತಾ ಇದಾರೆ? ಸರಿ ವಾದ ಮಾಡಕ್ಕಾಗಲ್ವಾ? ಸರಿ ಇದ್ ಮಾಡಕ್ಕಾಗಲ್ವಾ? ಯಾವತ್ತು ಯಾವ ಸಲ ಆದ್ರೂ ಕರ್ನಾಟಕನೇ ಆಗ್ತಿದೆ ಹೊರತು ಅವ್ರು ತಮಿಳ್ನಾಡವ್ರು ಹೇಳ್ದಕ್ಕೆ ನೀರ್ ಬಿಡಕ್ಕಾಗುತ್ತೆ. ಅದು ಕರ್ನಾಟಕದ ಬಗ್ಗೆ ಅವ್ರ ಲಾಯರ್ಗಳು ಅಷ್ಟು ಕಂಡೀಷನ್ ವಾದ ಮಾಡಕ್ಕಾಗುತ್ತೆ. ನಮ್ಮವ್ರು ಯಾಕೆ ವಾದ ಮಾಡಕ್ಕಾಗ್ತಲ್ಲ ಅಲ್ಲಿ? ಅಂದ್ರೆ ನಮ್ದು ಹೆಂಗೆ ಅಂದ್ರೆ ಕೇರ್ಲೆಸ್. ಇವರು ನಮ್ ಕರ್ನಾಟಕದಲ್ಲಿ ಯಾರು ಕೇಳಲ್ಲ ಅನ್ನೋ ಇದೆ ಸರ್ಕಾರ ನಮ್ಮವು. ಅಲ್ಲಿ ನೋಡಿ, ಅಲ್ಲಿ ಏನೇ ಇದ್ರು ನೋಡಿ ಎಲ್ಲ ಒಂದು ಒಗ್ಗಟ್ಟಾಗಿ ಹೋಗ್ತಾ ಇದಾರೆ ತಮಿಳ್ನಾಡಲ್ಲಿ. ಯಾವುದೇ ಪಕ್ಷ ಆಗ್ಲಿ ಯಾವ್ದಾಗ್ಲಿ ಎಲ್ಲ ಒಗ್ಗಟ್ಟು ಹೋಗ್ತವ್ರೆ. ನಮ್ಮದ್ರಲ್ಲಿ ಇವ್ರು ರಾಜಕೀಯ ಇದ್ದಾರೆ, ಇವ್ರು ಇದು ಮಾಡ್ಕೋತಾರೆ. ಇವ್ರಿಗೆ ಸಂಸದರ್ನ ಇವ್ರನ್ನ ಯಾರು ಕೇಳೋದಿಲ್ಲ. ಅವ್ರಿದ್ರಲ್ಲಿ ಇವರಿಬ್ರಲ್ಲೇ ಅಂಡರ್ಸ್ಟ್ಯಾಂಡ್ಗಳು ಇಲ್ಲ ಇಲ್ಲಿ. ಹಂಗಾಗಿ ಇವರು ಇದು ಒಗ್ಗಟ್ಟಿಲ್ದೇ ಇರೋದ್ರಿಂದ ನಮ್ ಕರ್ನಾಟಕ ಇಷ್ಟು ಅನ್ಯಾಯ ಆಗ್ತದೆ. ಇವರು ಅಡ್ವೊಕೇಟ್ಗಳು ಕರೆಕ್ಟಾಗಿ ಇದ್ ಮಾಡಕ್ ಇಲ್ಲಿ ನಮ್ಮ ಕಾವೇರಿ ಪೊಸಿಷನ್ ಯಾವ ತರ ಇದೆ, ಅಲ್ಲಿ ತಮಿಳ್ನಾಡು ಮೆಟ್ಟೂರ್ ಯಾವ ತರ ನೋಡಿ ಇದ್ ಮಾಡ್ಬೇಕಲ್ವಾ? ಹೌದೌದು, ನಿಜ. ಎನಿವೇಸ್, ಥ್ಯಾಂಕ್ ಯು ನಾಗರಾಜ್ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಏನು ಬೆಂಗಳೂರಿಂದ ಕಲ್ಪನಾ ಅವರಿದ್ದಾರೆ. ಕಲ್ಪನಾ ಅವರೇ ನಮಸ್ಕಾರ. ಒಂದ್ ಕಡೆ ಇಲ್ಲಿ ಕೆಆರ್ಎಸ್ ಡ್ಯಾಮ್ ಅಲ್ಲೇ ನೀರಿಲ್ಲ, ಇಂತಹ ಸಂದರ್ಭದಲ್ಲಿ ತಮಿಳುನಾಡು ತಮ್ಮ ನೀರ್ ಬೇಕು ಅಂತ ಕೇಳ್ತಾ ಇದೆ. ನೀವು ಸ್ವಲ್ಪ ಆದ್ರೂ ಕಲ್ಪನೆ ಆದ್ರೂ ಮಾಡ್ಕೊಂಡಿದ್ರೆ ಇದ್ರ ಬಗ್ಗೆ ನೀರ್ ಕೇಳ್ತಾರ ಅಂತ. ಸೊ ಇನ್ನೊಂದ್ ಕಡೆ ನಮ್ಮ ಕರ್ನಾಟಕ ಸರ್ಕಾರ ವಾದ ಮಂಡಿಸುವಲ್ಲಿ ವಿಫಲ ಆಯ್ತೆ ಎನ್ನುವಂತ ಪ್ರಶ್ನೆ. ಸರ್, ಅದು ವಿಫಲ ಆಯ್ತೆ.
ನಮ್ಮ ಇದರು ನೀಟಾಗಿ ಇದು ಮಾಡಿಲ್ಲ. ಯಾವಾಗ್ಲೂ ಇದೇ ತರ ಆಗುತ್ತೆ ಸರ್. ಒಂದ್ಸರಿ ಗೆದ್ದರ ಉದಾಹರಣೆನೇ ಇಲ್ಲ ಅಲ್ಲಿ. ಇವ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರ್ಬೇಕು. ಹಂಗೆ ಅನ್ಸುತ್ತೆ. ನೀರ್ ಬಿಡ್ಬಾರ್ದು, ಮಳೆನೇ ಇಲ್ಲ, ಹೆಂಗ್ ನೀರ್ ಬಿಡೋದು? ಎಲ್ಲಾರ್ಗು ತೊಂದ್ರೆನೇ ಆಗುತ್ತೆ ನೀರಿಲ್ಲ ಅಂದ್ರೆ. ಅಲ್ಲಿ ಬೆಳೆ ಬೆಳೆಯಕ್ಕೆ ಯಾಕೆ ನೀರ್ ಬಿಡ್ಬೇಕು? ಇದು ಕುಡಿಯೋದು. ಓಕೆ, ಥ್ಯಾಂಕ್ ಯು ಕಲ್ಪನಾ ಅವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದೆ. ಹುಬ್ಬಳ್ಳಿಯಿಂದ ಶಿವಕುಮಾರ್ ಕರೆ ಮಾಡಿದ್ದಾರೆ. ಶಿವಕುಮಾರ್ ಅವರೇ ನಮಸ್ತೆ. ಏನ್ ಹೇಳ್ತೀರಿ? ಸರ್ಕಾರ ಎಡುತ್ತಾ ಇದೆಯಾ ಅಥವಾ ಸರ್ಕಾರ ವಾದವನ್ನ ಮಂಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಏನಾಗ್ತಾ ಇದೆ? ಯಾವ ರೀತಿ ನಾವು ಈ ಪರಿಸ್ಥಿತಿಯನ್ನ ಅರ್ಥ ಮಾಡಿಸಬಹುದು ಅಂತ? ಮೇಡಮ್ ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ, ಹುಬ್ಳಿಯಿಂದ ಮಾತಾಡ್ತಿರೋದು. ಆಕ್ಚುಲಿ ನಮ್ ಬೇಸಿಕಲಿ ಬಂದು ನೇಟಿವ್ ಗದಗು. ನಾವು ನೋಡ್ತಾ ಇದ್ದೇವೆ ಮೇಡಮ್ ನ್ಯೂಸ್ ಮೊದ್ಲಿಂದಾನು. ಈ ನಮ್ದು ಸರ್ಕಾರ ಇದೆ ಅಲ್ಲ ಮೇಡಮ್, ಟೋಟಲಿ ಫೇಲ್ಯೂರ್ ಮೇಡಮ್. ಈ ನಮ್ಮ ಜುಡಿಷಿಯರಿಯಲ್ ಒಳಗ್ ಸಬ್ಮಿಟ್ ಮಾಡೋದಾಗ್ಲಿ ಇದು ಆಗ್ಲಿ, ಇದು ಎಷ್ಟೋ ದಿವಸಗಳಿಂದ ಬರ್ತಾ ಇದೆ ಮೇಡಮ್. ಎಷ್ಟೋ ಮುಖ್ಯಮಂತ್ರಿಗಳು ಬಂದ್ರು ಹೋದ್ರು, ಆದ್ರೆಲ್ಲ ಆಗಿದ್ದಾಗೋಯ್ತು. ಆದ್ರೆ ಈಗ ಏನು ಆಕ್ಚುಲಿ ಇದೆ ಇಲ್ಲ ಮೇಡಮ್, ಈಗ ಇವರು ನೀಟಾಗಿ ಒಂದು ಸ್ಟ್ರಿಕ್ಟ್ ಆಗಿ ಒಬ್ರು ಯಾರಾದ್ರೂ ಅಡ್ವೊಕೇಟ್ ನ ಅದನ್ನೆಲ್ಲ ನೀಟಾಗಿ ತಗೊಂಡು ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಮೇಡಮ್ ಸರ್ಕಾರ ಇದನ್ನ. ಅವ್ರು ಬರ್ತಾರೆ ಹೋಗ್ತಾರೆ ಅದೇ ಮಾಡ್ತಾರೆ, ಮತ್ತೆ ಅವರು ನಮ್ ಮುಂದೆ ಹೂ ಅಂತಾರೆ, ಆಮೇಲೆ ರಾತ್ರಿ ಎಲ್ಲ ನೀರ್ ಬಿಟ್ಬಿಡ್ತಾರೆ. ಅದೆಲ್ಲ ತುಂಬಾ ತಪ್ಪು ಮೇಡಮ್. ಇವರು ಸ್ಟ್ರಿಕ್ಟ್ ಆಗಿ ಎಲ್ಲಿವರೆಗೂ ಆಕ್ಷನ್ ತಗೊಳಲ್ವೋ, ಇವು ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದಾವೆ, ಅದು ಓಕೆ, ನೋ ಇಶ್ಯೂಸ್, ಅವ್ರು ಮಾಡೋ ಹಕ್ಕಿದೆ, ಒಪ್ಕೊಂತೇನೆ. ಆದ್ರೆ ಮುಂದೆ ಇವ್ರದ್ದು ಫ್ಯೂಚರ್ ಇದೆ ಅಲ್ಲ ಮೇಡಮ್, ಏನು ಯೂಸ್ ಆಗಲ್ಲ ಇವ್ರದ್ದು. ಅದಕ್ಕೆ ನಮ್ದು ಸರ್ಕಾರಕ್ಕೆ ಒಂದೇ ನಮ್ದು ರಿಕ್ವೆಸ್ಟ್ ಏನಂದ್ರೆ, ಇವರು ಸ್ಟ್ರಿಕ್ಟ್ ಆಗಿ ಕೋರ್ಟ್ ಥ್ರೂ ಏನಾದ್ರೂ ಲೀಗಲಿ ಹೋಗೋದಾದ್ರೆ ಲೀಗಲಿ ಮಾಡ್ಬೇಕು ಮೇಡಮ್. ಇವನ್ನೆಲ್ಲ ಪ್ರತಿಭಟನೆ ಮಾಡೋದು ಇವೆಲ್ಲ ಸುಮ್ನೆ 1 ಅವರ್ ನಡೆಯುತ್ತೆ, 2 ಅವರ್ ನಡೆಯುತ್ತೆ, ಮತ್ತೆ 1, 2, 4, 5 ಅವರ್ ಆದ್ಮೇಲೆ ಎಲ್ಲರೂ ತಮ್ಮ ಮನೆಗೆ ಹೋಗ್ಬಿಡ್ತಾರೆ. ಕರ್ನಾಟಕ ಬಂದ್ ಮಾಡೋದ್ರಿಂದ ನಮ್ ಕರ್ನಾಟಕದ ಎಕಾನಮಿ ಹಾಳಾಗುತ್ತೆ ಮೇಡಮ್. ನಿಜ. ಶಿವಕುಮಾರ್ ಅವರೇ ಧನ್ಯವಾದ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಒಬ್ಬರು ಕಾಲರ್ ಅಡಿ ಇದ್ದಾರೆ ಮೈಸೂರಿಂದ, ಪ್ರವೀಣ್ ಅವರು. ಪ್ರವೀಣ್ ಅವರೇ ನಮಸ್ಕಾರ. ಈ ಕಾವೇರಿ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಕರ್ನಾಟಕ ಸರ್ಕಾರ ವಾದ ಮಂಡಿಸುವಲ್ಲಿ ವಿಫಲವಾಯ್ತಾ ಎನ್ನುವಂತ ಪ್ರಶ್ನೆ. ನೀವು ಕೂಡ ಮೈಸೂರು ಭಾಗದವರು, ಏನ್ ಹೇಳ್ತೀರಾ ಅಂತ? ಸರ್ ಅಲ್ಲಿ ಸಿಡಿಎಸ್ ಮೀಟಿಂಗ್ ಅಲ್ಲಿ ಅವ್ರು ಲಾಯರ್ಗಳು ಫಿಕ್ಸ್ ಮಾಡೋರು ಸರ್, ಅವರೇ ತರಲಿ ಸರ್. ಅವರೇ ನಡ್ಸತ್ತರ ಆಡ್ತಾರೆ. ತಮಿಳ್ನಾಡು ಯಾವ ರೀತಿ ವಾದ ಮಂಡಿಸುತ್ತೆ, ಇದೀಗ ನಮ್ ಕರ್ನಾಟಕ ಸರ್ಕಾರ ಯಾವ ರೀತಿ ಇವ್ರನ್ನ ನೇಮಕೆ ಮಾಡಿದೆ ಅದೇ ನಮ್ಗೆ ಅರ್ಥ ಆಯ್ತಲ್ಲ. ಫಸ್ಟ್ ಅವ್ರನ್ನ ಕಿತ್ತಿ ಹಚ್ಚು ಹೊತ್ತಾಗಿ ನೇಮಕ ಮಾಡೋದು ಸರ್. ನಮ್ಮ ಮೈಸೂರು ಭಾಗದ ಒಂದು ಚೂರು, ಒಂದು ಕೆರೆ, ಒಂದು ಇದು ಎಲ್ಲ ಹಾಳಾಗೋಯ್ತು. ಓಕೆ, ಥ್ಯಾಂಕ್ ಯು ಪ್ರವೀಣ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಮತ್ತೊಬ್ಬ ಕಾಲರ್ ಬೆಂಗಳೂರಿನಿಂದ ಶಿವಾನಂದ್ ಕರೆ ಮಾಡಿದ್ದಾರೆ. ಶಿವಾನಂದ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ ಹೇಳಿ? ನಮಸ್ತೆ ಮೇಡಮ್, ನಂದು ಒಂದೇ ಒಂದು ಪಾಯಿಂಟ್. ಕಾವೇರಿ ನೀರು ನಮ್ಗೆ ನೀರಿಲ್ಲ, ಬೆಂಗಳೂರಿನವರಿಗೆ ನೀರಿಲ್ಲ, ಮೈಸೂರಿನವರಿಗೆ ನೀರಿಲ್ಲ, ರೈತರಿಗೆ ನೀರಿಲ್ಲ. ಒಂದು ವೇಳೆ ನಾವು ಸೆಟಲೈಟ್ ನೀರನ್ನ ಪಾಕಿಸ್ತಾನಕ್ಕೆ ಬಿಡ್ತಿಲ್ಲ, ನಮ್ಮಲ್ಲಿ ನೀರ್ ಇದ್ದು ಕೂಡ ನಾವು ಬಿಡ್ತಿಲ್ಲ ಅಂದ್ಮೇಲೆ, ನಮ್ಮಲ್ಲಿ ನೀರ್ ಇಲ್ದೇನೂ ಕೂಡ ನಾವ್ ಯಾಕೆ ಬಿಡ್ಬೇಕು ಇದಕ್ಕೆ ಮದ್ರಾಸಿಗೆ ಅವ್ರ ಚೆನ್ನೈಗೆ ಅಲ್ವಾ? ಸೊ ನಮ್ದು ನ್ಯಾಷನಲ್ ಪಾಲಿಸಿನೇ ನಾವು ನೀರು ಬಿಡಬಾರ್ದು, ನಮ್ ನೀರು ನಮ್ಗೆ ಅಂತ ನಾವು ಯೂಸ್ ಮಾಡ್ತಾ ಇದೀವಿ ಅಂದ್ಮೇಲೆ ಕಾವೇರಿ ನೀರು ಕಾವೇರಿ ನಮ್ಮ ಕರ್ನಾಟಕದಲ್ಲಿ ಹರಿತಾ ಇದೆ, ಅದ್ರ ಮೇಲೆ ನಮ್ಮ ಹಕ್ಕು, ಆದ್ರಿಂದ ನಾವು ನೀರನ್ನ ಬಿಡಬಾರ್ದು. ಇದು ನನ್ನ ಪಾಯಿಂಟ್. ಆಲ್ ರೈಟ್ ಶಿವಾನಂದ್ ಅವರೇ ಧನ್ಯವಾದ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ.